ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಹೋಮ್ ಸ್ಟೇ ಒಂದರಲ್ಲಿ ನಡೆದ ಸುರಭಿ ಎಂಬ ಯುವತಿಯ ಕೊಲೆ ಪ್ರಕರಣಕ್ಕೆ ಈಗ ಭೀಕರ ಟ್ವಿಸ್ಟ್ ಸಿಕ್ಕಿದೆ. ಇದು ಪಕ್ಕಾ ಲವ್ ಜಿಹಾದ್ ಕೊಲೆ ಎಂದು ಮೃತಳ ದೊಡ್ಡಮ್ಮ ಶಾಂತ ಮಾಧ್ಯಮಗಳ ಮುಂದೆ ಗಂಭೀರ ಆರೋಪ ಮಾಡಿದ್ದಾರೆ. ಮುದ್ದೇನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಕಣ್ಣೀರಿಡುತ್ತಾ ಮಾತನಾಡಿದ ಅವರು, ಆರೋಪಿಯ ಪೀಡನೆಯಿಂದ ಸುರಭಿಯನ್ನ ರಕ್ಷಿಸಲು ಕುಟುಂಬಸ್ಥರೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ದೆವು. ಅವಳು ಸಹ ಅವನ ಸಹವಾಸ ಬಿಡುವುದಾಗಿ ನಮಗೆ ಮಾತು ಕೊಟ್ಟಿದ್ಲು. ಆದ್ರೆ ಈ ಕಿರಾತಕ ಅವಳನ್ನ ಸುಮ್ಮನೆ ಬಿಡದೆ ಮತ್ತೆ ಮತ್ತೆ ಅಟ್ಯಾಕ್ ಮಾಡಿದ್ದಾನೆ. ಕೊನೆಗೆ ಮುದ್ದೇನಹಳ್ಳಿಯ ಹೋಮ್ ಸ್ಟೇಗೆ ಕರೆದೊಯ್ದು ಅವಳಿಗೆ ಡ್ರಗ್ಸ್ ನೀಡಿ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ದಾನೆ. ಇಂತಹ ಪಾಪಿಗೆ ಮರಣದಂಡನೆ ಶಿಕ್ಷೆಯೇ ಆಗಬೇಕು ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಹೋಮ್ ಸ್ಟೇನಲ್ಲಿ ಸುರಭಿ ಶವವಾಗಿ ಪತ್ತೆಯಾದ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ತಾಲೂಕಿನ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಕುಟುಂಬಸ್ಥರು ಮಾಡಿರುವ ಲವ್ ಜಿಹಾದ್ ಹಾಗೂ ಡ್ರಗ್ಸ್ ನೀಡಿದ ಕೊಲೆ ಆರೋಪಗಳ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ತೀವ್ರಗೊಳಿಸಿದ್ದು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಸರ್ ತುಂಬಾ ಮನೆಗಳೆಲ್ಲ ಬದಲಾಯಿಸ್ತೆ ಆಗ್ಲಿಲ್ಲ. ನನಗೆ ಎಲ್ಲೆಲ್ಲಿ ಇಟ್ರು ಬಂದಿದ್ದಾನೆ, ಬೆದರಿಸಿದಾನೆ, ನನ್ಗೂ ಹೆದರಿಸಿಕೆ ಎಲ್ಲ ಕೊಟ್ಟು ಫೋನುಗಳು ಮಾಡಿಸಿದಾನೆ. ಯಾರೋ ಮೌಲಿಗಳಿಂದ ಎಲ್ಲ ಮಾಡಿಸಿದಾನೆ. ಸಾಯಿಸ್ತೀನಿ ನಿನ್ನ ಮಗಳಿಗೆ ರಕ್ಷಣೆ ಕೊಡ್ತಾ ಇದೆಯಾ ಅಲ್ವಾ, ನಿನ್ನ ಸಾಯಿಸ್ಬಿಡ್ತೀನಿ ಅಂದಾಗ ಹಿಂದೆ ಅವಳೇನೋ ಅಂದಿದ್ದಕ್ಕೆ ಅವಳನ್ನೂ ಹೊಡೆದು ಮಾಡಿ ಕೇಸ್ ಎಲ್ಲ ಆಗಿ FIR ಅವಳೇ ಕೊಟ್ಟಿದ್ದಾಳೆ ಸರ್. ಅವನ ಮೇಲೆ ಕಂಪ್ಲೀಟ್ ಹೆದರಿಸಿದಾನೆ. ನಿನ್ನನ್ನು ತಗೊಂಡೋಗಿ ಅಲ್ಲಿ ಸರ್ವೆಂಟ್ ತರ ನೋಡ್ಕೊಳ್ತೀನಿ. ನನ್ನ ಹತ್ರ ಹೇಳಿದ್ಲು, ಅಮ್ಮ ನನ್ಗೆ ಯಾರನ್ನಾದ್ರೂ ನೋಡಿ ಮದ್ವೆ ಮಾಡ್ಬಿಡಮ್ಮ, ಫಾರಿನ್ ಕಡೆ ಅಂದ್ಲು. ಫಾರಿನ್ ಹುಡುಗನ್ನೇ ನೋಡಿದೆ. ನಾನು ಇಲ್ಲಿ ಇಟ್ಕೊಳ್ಬೇಡಮ್ಮ, ಅವ್ನು ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ಲು. ಎಲ್ಲ ಮಾಡಿದೆ, ಆಗ್ಲಿಲ್ಲ ಸರ್. ಒಂದು ಹುಡುಗನೂ ಸೆಟ್ ಆಯ್ತು. ಏನ್ ಅನ್ಯಾಯ ಸರ್ ಇದು. ಇವಾಗ ನನ್ನ ಮಗಳು ವಾಪಸ್ ಬರ್ತಾಳ ಸರ್, ನಾನು ಏನ್ ಮಾಡ್ಲಿ, ಇನ್ಯಾರಿಗೋಸ್ಕರ ಬದುಕ್ಲಿ ನಾನು? ಅವಳು ಬಟ್ಟೆ ಹೇಗ್ ನೋಡ್ಲಿ, ಅವಳಿರೋ ಜಾಗ ಹೇಗ್ ನೋಡ್ಲಿ? ನಾನು ಸಾಯ್ಬೇಕು. ಸಾಯೋದ್ರೊಳಗಡೆ ಹೌದು ಬರ್ತಾ ಇದೀನಮ್ಮ, ನಾನು ಬಂದ್ಬಿಡ್ತೀನಮ್ಮ ಅಂತ ಹೇಳಿದ್ಲು. ಬಂದ್ಬಿಡಮ್ಮ ಅಂತಂದೆ. ಇಲ್ಲಮ್ಮ, ಸತ್ಸಂಗ ನಡೀತಾ ಇದೆಯಮ್ಮ, ಎಲ್ಲ ಚೆನ್ನಾಗಿದೆ, ಕೇಳಿಸ್ಕೊಳ್ತಾ ಇದೀನಿ ಅಂದ್ಲು. ಆದ್ರೂ ಯಾಕೋ ವಾಯ್ಸ್ ಶೇಕ್ ಆಗ್ತಾ ಇತ್ತು. ಅವನು ಅವಳ ಹತ್ರ ಹೇಳಿಸಿದಾನೆ ಅನ್ಸುತ್ತೆ, ಬಲಾತ್ಕಾರವಾಗಿ ಕರ್ಕೊಂಡು ಹೋಗಿದ್ದಾನೆ ಸರ್. ಆವಾಗ ನನಗೆ ಡೌಟ್ ಬಂದ್ಬಿಡ್ತು, ಸುರಭಿ ಎಲ್ಲಿದ್ಯಾ ಅಂದ್ರೆ ಫೋನು ಕಂಪ್ಲೀಟ್ ಇದಾಯ್ತು. ಅವನೊಳಗೆ ಡ್ರಿಂಕ್ಸು ಎಲ್ಲ ಮಾಡಿಸಿ ಏನೋ ಕೊಡಿಸಿ ಸಾಯಿಸಿದಾನೆ ಸರ್ ಅವನು. ನನ್ನ ಮಗಳು ಸಾಯೋ ಹುಡುಗಿ ಖಂಡಿತ ಅಲ್ಲ. ಒಂದು ನಾಯಿ ಮರಿ ಎಲ್ಲಾದ್ರೂ ನರಳ್ತಾ ಇದ್ರೆ ಓಡ್ ಹೋಗಿ ಬಿಸ್ಕೆಟ್ ಹಾಕಿ ಬರೋಳು. ಯಾರನ್ನ ಮುದುಕರು ಕಾಣಿಸಿದ್ರೆ ಒಂದು ಬಾಟ್ಲು ನಾನು ದುಡ್ಡು ಕೊಟ್ಟಿದ್ರೆ ನೀರು ತಗೊಂಬಂದು ಕೊಡೋಳು ಸರ್. ನೀರು ತಗೊಂಬಂದು ಉಳ್ಕೊಳ್ಳಿ ನೀವು ಅಂತ ಹುಡುಗಿನ ಹೊಡೆದು ಸಾಯಿಸಿದಾನೆ. ನನ್ನ ಜೀವನ ಪರ್ಯಂತ. ಲೋಕೇಶ್ ಅವರೇ, ನೀವ್ ಅವತ್ತು ನೋಡಿದಾಗ ಹೇಗಿದ್ಲು ನನ್ನ ಮಗಳು? ನೀವೇ ಹೇಳಿ, ಹೇಗಿದ್ಲು? ಇವ್ರ ಹತ್ರ ಇಲ್ಲಿಗೆ ಬಂದು ಒಂದು 15 ದಿವಸ ಆಯ್ತು ಸರ್, ಅಷ್ಟೇ. ಕೇವಲ 15 ದಿವಸ ಹುಡುಕಿದಾನೆ, ಅಡ್ರೆಸ್ ಹುಡುಕಿ ಬಂದಿದ್ದಾನೆ. ನಾನು ನಮ್ಮೂರು, ನಮ್ಮ ಜಾಗ ಸೇಫ್ ಆಗಿರ್ತೀವಿ ಅಂತ ಹೇಳಿ ಕರ್ಕೊಂಡ್ಬಂದೆ ಸರ್. ಇಲ್ಲೂ ಬಿಡ್ಲಿಲ್ಲ. ಬೆಂಗಳೂರು ಮನೆ ಬಿಟ್ಟು ಬಂದೆ ಇಲ್ಲಿಗೆ. ಬೆಂಗಳೂರಲ್ಲಿ ಇವ್ರು ನಮ್ಮ ನೇಬರು, ನಮ್ಮ ಕಾರ್ಪೊರೇಟರ್ ಎಲ್ಲ ಹೆಲ್ಪ್ ಮಾಡಿದ್ರು. ಹೊರಟೋಗಿ ಅಮ್ಮ ಸ್ವಲ್ಪ ದೂರ ಎಲ್ಲಾದ್ರು, ಅವ್ನಿಗೇನಾದ್ರು ಒಂದು ಮಾಡೋಣ ಅಂತಂದ್ರು. ಮಾಡಿದಾನೆ, ಕರ್ಕೊಂಡು ಹೋಗಿದ್ದಾನೆ, ಹೊಡೆದು ಬಡ್ದು ಎಲ್ಲ ಮಾಡಿದಾನೆ. ಅವಳು ತುಂಬಾ ಭಯದಲ್ಲೇ ಬದುಕ್ತಾ ಇದ್ಲು ಸರ್, ತುಂಬಾ ಭಯದಲ್ಲಿ ಬದುಕ್ತಾ ಇದ್ಲು. ಗೊತ್ತಿಲ್ಲ, ಕರ್ಕೊಂಡು ಹೋಗೋದು, ಎಲ್ಲೋ ಕುಡಿಸ್ಕೊಳ್ಳೋದು, ಹೆದರ್ಸೋದು, ಬಲವಂತವಾಗಿ ಕುಡಿಸೋದು,
ಅಡಿಕ್ಷನ್ಗೆ ಪ್ರಯತ್ನ ಪಟ್ಟಿದ್ದಾನೆ. ಆಮೇಲೆ ನಾನು ಅವಳನ್ನ ಕರ್ಕೊಂಡ್ಬಂದ್ಮೇಲೆ ಸರಿ ಹೋಗ್ದವಳನ್ನ ತಿರ್ಗಾ ಈ ಥರ ಮಾಡಿದ್ದಾನೆ. ಅದು ರಿಹ್ಯಾಬ್ ಅಂತಲ್ಲ, ಸೇಫ್ಟಿಗೋಸ್ಕರ ಇಟ್ಟಿದ್ವಿ. ಅಲ್ಲೇನು ಟ್ರೀಟ್ಮೆಂಟ್ ಇಲ್ಲ, ರಕ್ಷಣೆಯಾಗಿ ನೋಡ್ಕೊಂಡಿದ್ವಿ. ಅಲ್ಲಿಗೂ ಫೋನ್ ಮಾಡಿ ಅವ್ರಿಗೆಲ್ಲ ಥ್ರೆಟನ್ ಮಾಡಿದ್ದಾನೆ, ಇದ್ದಾಳ ಇಲ್ಲಿ ಅಂತ. ಅವ್ರು ಇಲ್ಲ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಹೇಗೋ ಮಾಡಿ ಅವಳದು ಫೋನ್ ನಾನು ಟ್ರೇಸ್ ಮಾಡಿನೋ ಯಾವ ಥರ ಮಾಡಿದಾನೋ ಗೊತ್ತಿಲ್ಲ ಸರ್. ಒಂದು ದೊಡ್ಡ ಜಾಲ ಸರ್. ನನಗೆ ಎಲ್ಲೆಲ್ಲಿಂದನೋ ಮೌಲಿಗಳಿಂದ ಎಲ್ಲ ಫೋನು ಹೆದರ್ಸೋದು. ನನಗೆ ನಿಮ್ಮನ್ನು ಮುಗಿಸ್ತೀವಿ ಅಷ್ಟೇ, ನಿಮ್ಮನ್ನು ಮುಗಿಸ್ತೀವಿ, ಆಮೇಲೆ ಅವಳನ್ನ ತಗೊಳ್ತೀವಿ ನಮ್ಮ ವಶಕ್ಕೆ.